ಆಧ್ಯಾತ್ಮಿಕ ಪಥದಲ್ಲಿ ಇರೋರ ಒಂದು 3 ಸೈನ್ಸ್ ಏನು, ಇಂಗ್ಲೀಷಲ್ಲೇ ಹೇಳೋದಾದರೆ ವಾಟ್ ಆರ್ ದ 3 ಸೈನ್ಸ್ ಆಫ್ ಸಂಬಡಿ ಹೂ ಇಸ್ ಇನ್ ಸ್ಪಿರಿಚುವಲ್ ಪಾತ್? ಅವರು ಯಾವ ಹಂತದಲ್ಲಿದ್ದಾರೆ ಆಧ್ಯಾತ್ಮಿಕ ಪಥದಲ್ಲಿ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗ್ತದೆ. ಆದರೆ ಒಂದು ಕಾಮನ್ ಆಗಿರುವಂಥದ್ದು, ಅವರಲ್ಲಿ ಗೊಂದಲಗಳು ಬಿದ್ದು ಹೋಗ್ತದೆ. ಅವರಲ್ಲಿ ಆತ್ಮವಿಶ್ವಾಸ ಅಪರಿಮಿತವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಶಾಂತತೆ, ನಿರಾಳತೆ, ಆನಂದ, ಪ್ರಸನ್ನತೆ ಇವೆಲ್ಲವೂ ಅವರ ಮುಖದಲ್ಲಿ ಗೋಚರಿಸ್ತಾ ಹೋಗ್ತದೆ. ಇದು ಆಧ್ಯಾತ್ಮಿಕತೆಯ ಸರಿಯಾದ ಮಾರ್ಗದಲ್ಲಿ ಸಾಕ್ತಾ ಇರೋರ ಲಕ್ಷಣಗಳು. ಆಧ್ಯಾತ್ಮ ಆ ಒಂದು ಪಥನ ಆಯ್ಕೆ ಮಾಡಿಕೊಂಡ್ಮೇಲೆ ಮುಖ್ಯವಾಗಿ ಪ್ರತಿದಿನ ಪಾಲಿಸಬೇಕಾಗಿರುವಂತಹ ಕೆಲವು ವಿಚಾರಗಳೇನು? 3 ಅಂತ ಮೇ ಬಿ ಒಂದು ನನಗೆ ಗೊತ್ತಿದೆ, ಧ್ಯಾನ ಅನ್ಬೋದಾ? ಒಂದು ಅದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಹೇಳೋದೇನು ಅಂದರೆ, ನಿಮ್ಮಲ್ಲಿ ಅಸೂಯೆ ಇರಬಾರ್ದು, ದ್ವೇಷ ಇರಬಾರ್ದು. ಹಾಗಿದ್ದಾಗಲೂ ನೀವು ಧ್ಯಾನದಲ್ಲಿ ಮುಳುಗಕ್ಕೆ ಸಾಧ್ಯವೇ ಇಲ್ಲ. ವೇಸ್ಟ್. ಈ ಬ್ರಷ್ಗೆ ಕಪ್ಪು ಬಣ್ಣನ ಅದ್ಕೊಂಡು ಪೇಂಟ್ ಮಾಡೋಕೆ ಹೊರಟಂಗೆ ಅಸೂಯೆ. ಹಾಗಾಗಿ ದ್ವೇಷ ಅಂದರೆ ಅರ್ಥ ಏನು ಅಂದರೆ ದ್ವೇ ವಿಷ ಅಂತ, 2 ವಿಷ ಅಂತ. ಒಂದು ವಿಷ ನಿಮ್ಮ ಮುಂದೆ ಇರೋರನ್ನ, ನಿಮ್ಮ ಶತ್ರುಗಳನ್ನು ಕೊಲ್ತಾ ಇದ್ದರೆ, ಇನ್ನೊಂದು ವಿಷ ನಿಮ್ಮನ್ನೇ ಕೊಲ್ತಾ ಇರ್ತದೆ. ಹಾಗಾಗಿ ನೀವು ಆಧ್ಯಾತ್ಮಿಕ ಪಥದಲ್ಲಿ ಹೇಗೆ ಸಾಕ್ತೀರಿ? ಅದನ್ನು ಅಧ್ಯಾತ್ಮದ ಉನ್ನತ ಹಂತದಲ್ಲಿ ಇದ್ದೀವಿ ಅನ್ನೋರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ದೊಡ್ಡ ಪೀಠದಲ್ಲಿ ಕೂತಿರ್ತಾರೆ, ದೊಡ್ಡ ಸ್ಥಾನದಲ್ಲೂ ಇರ್ತಾರೆ, ಆದರೆ ಅವರಲ್ಲೂ ಈ ದ್ವೇಷ, ಅಸೂಯೆಗಳು ತುಂಬಿ ತುಳುಕ್ತಾ ಇರೋ ಕಾರಣಕ್ಕಾಗಿ ತುಂಬ ಅನಾಹುತಗಳಾಗ್ತಾ ಇದೆ, ವಿಶೇಷವಾಗಿ ಸನಾತನ ಪರಂಪರೆಯಲ್ಲಿ. ಹಾಗಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಂತ ನಾವೇನು ಶುದ್ಧರು ಅಂತಲ್ಲ, ಆದರೆ ಶುದ್ಧಿ ಆಗೋ ಪ್ರೊಸೆಸ್ಸಲ್ಲಿ ನಾವು ಇದ್ದೀವಿ. ಸಾಧ್ಯವಾದಷ್ಟು ಮನಸ್ಸನ್ನು ಶುದ್ಧಿ ಇಟ್ಕೊಳ್ಳುವಂಥ ಪ್ರಯತ್ನ. ಹಾಗಾಗಿ ನಾನು ಹೇಳೋದು, ಆಧ್ಯಾತ್ಮಿಕ ಪಥದಲ್ಲಿ ಹೋಗುವಂಥವ್ರು ಮೊದಲು ಬಿಡಬೇಕಾದದ್ದು ದ್ವೇಷ ಮತ್ತು ಅಸೂಯೆ. ಮತ್ತು ಪ್ರತಿನಿತ್ಯ ಅವರು ಪಾಲಿಸಲೇಬೇಕಾದದ್ದು ತಮ್ಮನ್ನು ತಾವು ಅರಿಯೋ ಕಡೆಗೆ ಹೋಗಬೇಕು. ಅದಕ್ಕಿರೋ ಮಾರ್ಗ ಧ್ಯಾನ. 3ನೇದು, ಆ ಧ್ಯಾನಕ್ಕೆ ಒಳಗಾಗೋದು ಎಲ್ರಿಗೂ ಕಷ್ಟ. ಹಾಗಾಗಿ ಒಂದಷ್ಟು ಪ್ರಾಣಾಯಾಮವನ್ನು ಜೀವನದಲ್ಲಿ ಜೋಡಿಸ್ಕೊಳ್ಳಿ, ಆಗ ಧ್ಯಾನ ಸುಲಭವಾಗ್ತದೆ. ಬೇಸಿಕ್ಸ್ ನನಗೆ ಗೊತ್ತಿರೋದು ಅನುಲೋಮ ವಿಲೋಮ, ಬ್ರೀದ್ ಇನ್ ಬ್ರೀದ್ ಔಟ್. ಮತ್ತು ಇವಾಗ ಇನ್ನೊಂದು ಬಂದಿದೆ ಬಾಕ್ಸ್ ಬ್ರೀದಿಂಗ್ ಅಂತ. 4 ಕೌಂಟಿಗೆ ಉಸಿರು ಹೇಳ್ಕೊಳ್ಳಿ, 4 ಕೌಂಟಿಗೆ ಹಿಡ್ಕೊಳ್ಳಿ, ಆಮೇಲೆ 4 ಕೌಂಟಿಗೆ ಮತ್ತೆ ಉಸಿರು ಬಿಡಿ, ಮತ್ತೆ 4 ಕೌಂಟ್ ಹಿಡ್ಕೊಳ್ಳಿ. ಸೊ ಈ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿನಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲರೂ ಗುರುಗಳೇ, ಎಲ್ಲರೂ ಪಾಂಡಿತ್ಯ, 60 ಸೆಕೆಂಡ್ನ ಪಾಂಡಿತ್ಯ. ಹಾಗಾಗಿ ತಮ್ಮ ಬಾಯಿಂದಲೇ ಕೇಳೋದಾದರೆ, ಬಿಗಿನರ್ಸ್ಗೆ ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್ 3 ಲೆವೆಲಲ್ಲಿ ಯಾವ ಥರ ಪ್ರಾಣಾಯಾಮಕ್ಕೆ ಅವರು ಎಕ್ಸ್ಪೆರಿಮೆಂಟಲ್ ಆಗಿ ಜರ್ನಿ ಶುರು ಮಾಡ್ಬೋದು. ನೋಡಿ, ಹಠಯೋಗ ಪ್ರದೀಪಿಕಾ ನಮ್ಮೆಲ್ಲರ ಭಗವದ್ಗೀತೆ, ಅಂದರೆ ಯೋಗ ಸಾಧಕರಿಗೆ ಅಲ್ಲಿಯೇ 108 ರೀತಿಯ ಪ್ರಾಣಾಯಾಮಗಳಿದೆ. ಈಗೇನು ಹೇಳ್ತೀರಿ, ಎಲ್ಲ ಥರದ ಪ್ರಾಣಾಯಾಮಗಳು 108, ಅದಕ್ಕಿಂತ ಹೆಚ್ಚೇ ಇದೆ, ಆದರೆ ಸರಿಯಾಗಿ ಸಿಗುವಂಥದ್ದು 108 ಪ್ರಾಣಾಯಾಮಗಳು. ಆ 108 ಪ್ರಾಣಾಯಾಮಗಳು ಎಲ್ರಿಗೂ ಬೇಕಾಗಿಲ್ಲ. ಯಾರಿಗೆ ಯಾವುದು, ಈಗ ಮೆಡಿಟೇಷನ್ ಕೂಡ ನೋಡಿ, ವಿಜ್ಞಾನ ಭೈರವದಲ್ಲಿ 112 ರೀತಿಯ ಮೆಡಿಟೇಷನ್ ಟೆಕ್ನಿಕ್ ಇದೆ. ಶಿವಸೂತ್ರದಲ್ಲಿ 112 ರೀತಿಯ ಮೆಡಿಟೇಷನ್ ಟೆಕ್ನಿಕ್ ಇದೆ. ಶಿವ ಸಂಹಿತ ಅಂತಿದೆ, ಘೇರಾಂಡ ಸಂಹಿತ ಅಂತ. ಇಲ್ಲೂ ಕೂಡ ಬೇರೆ ಬೇರೆ ಥರದ ಧ್ಯಾನದ ವಿಧಾನಗಳಿದೆ. ನಿಮಗೆ ಯಾವುದು ಸಂತೋಷ ಕೊಡ್ತಾ ಇದೆ, ಎಸ್ ಇದು ನನಗೆ ಅಂತ ಅನ್ನಿಸ್ತದೆ, ಅದನ್ನು ರೆಗ್ಯುಲರ್ ಮಾಡಬೇಕು. ಹಾಗೆ ಬೇಸಿಕ್ ಪ್ರಾಣಾಯಾಮ ಅಂದ್ರೇನು, ಪ್ರಾಣಕ್ಕೆ ಅಂದರೆ ಉಸಿರಿಗೆ. ಪ್ರಾಣ ಅಂದರೆ ಬೇರೆ ಬೇರೆ ಅರ್ಥಗಳಿದೆ. ಈಗ ಬೇಸಿಕ್ ಅರ್ಥದಲ್ಲಿ ಹೇಳೋದಿದ್ದರೆ, ನಿಮ್ಮ ಉಸಿರಾಟವನ್ನೇ ಪ್ರಾಣ ಅಂತ ಈಗ ಭಾವಿಸ್ಬೋದು ಸದ್ಯಕ್ಕೆ, ಬೇಸಿಕ್ ಹಂತದಲ್ಲಿ. ಆ ಉಸಿರಾಟಕ್ಕೆ ಒಂದು ಆಯಾಮ ಅಂದರೆ ಒಂದು ಚೌಕಟ್ಟನ್ನು ಹಾಕುವಂಥದ್ದೇ ಪ್ರಾಣಾಯಾಮ. ಹೇಗೇಗೋ ಉಸಿರಾಡ್ತಾ ಇದ್ದೀರಿ, ಹೇಗೇಗೋ ಉಸಿರಾಡಿದಾಗ ನಿಮ್ಮ ಬದುಕು ಹೇಗೇಗೋ ಆಗ್ತದೆ. ನಿಮ್ಮ ಬದುಕಿಗೂ ನಿಮ್ಮ ಮನಸ್ಸಿಗೂ ಉಸಿರಾಟಕ್ಕೂ ತುಂಬ ನೇರ ಸಂಬಂಧ ಇದೆ. ಹಾಗಾಗಿ ಅದನ್ನು ಸ್ವರ ವಿಜ್ಞಾನ ಅಂತ ಯೋಗದಲ್ಲಿ ಕರಿತೀವಿ. ಮತ್ತು ಇದು ಬಹಳ ತುಂಬ ವಿಸ್ತಾರ ಸಬ್ಜೆಕ್ಟ್ ಆಗ್ತದೆ. ಬೇಸಿಕ್ಕಾಗಿ ಹೇಳೋದಿದ್ದರೆ, ನಿಮ್ಮ ಉಸಿರಾಟ ಹೇಗಿದೆ ಅದರ ಆಧಾರದ ಮೇಲೆ ನಿಮ್ಮ ಜೀವನವನ್ನು ಕೂಡ ನಿರ್ಧಾರ ಮಾಡ್ಬೋದು ಅಂತ. ಅಂದರೆ ಯಾಕೆ ಅಂದರೆ, ನಿಮ್ಮ ಉಸಿರಾಟಕ್ಕೆ ತಕ್ಕಂತೆ ನಿಮ್ಮ ಮನಸ್ಸಿದೆ, ಮನಸ್ಸಿಗೆ ತಕ್ಕಂತೆ ಜೀವನ ಇದೆ. ಹಾಗಾಗಿ ಸ್ವರ ವಿಜ್ಞಾನ ಏನು ಹೇಳ್ತದೆ ಅಂದರೆ, ನಿಮ್ಮ ಉಸಿರಾಟ ಹೇಗಿದೆ ನಿಮ್ಮ ಜೀವನವನ್ನು ಹೇಳಬಹುದು. ಎಲ್ಲದಕ್ಕೂ ಒಂದು ಟೆಸ್ಟ್ ಬಂದ್ಬಿಟ್ಟಿದೆ, ಬ್ಲಡ್ ರಿಪೋರ್ಟು ಅವು ಇವು. ಈ ನನ್ನ ದೇಹದಲ್ಲಿ ಪ್ರಾಣಶಕ್ತಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ಏನಾದರೂ ಎಕ್ಸಸೈಸ್ ಇದೆಯಾ?
ಒಂದು ಅದನ್ನು ನೋಡಬಹುದು. ಆ್ಯಕ್ಚುಲಿ ಒಂದು ಧ್ಯಾನದಲ್ಲಿ ಅದಕ್ಕೊಂದು ಬೇರೆ ಬೇರೆ ಪ್ರಕ್ರಿಯೆ ಅದು ನೋಡಬಹುದು. ಆದರೆ ನಾ ಹೇಳೋದೇನು ಅಂದರೆ, ತುಂಬ ಸರಿ ಇದನ್ನು ಮಾತಿಗೆ ಹೇಳ್ತಾರೆ, ನೀವು ಸಂತೋಷವನ್ನು ಹೇಗೆ ಅಳತೆ ಮಾಡ್ತೀರಿ, ಆನಂದವನ್ನು ಹೇಗೆ ಅಳತೆ ಮಾಡ್ತೀರಿ, ಪ್ರೀತಿಯನ್ನು ಹೇಗೆ ಅಳತೆ ಮಾಡ್ತೀರಿ ಅಂತ. ಎನರ್ಜಿಯನ್ನು ಒಂದು ಅಳತೆ ಮಾಡ್ಬೋದು, ನಿಮಗೆ ಗೊತ್ತಾಗೋಗ್ತದಲ್ವ. ಈಗ ನಾನು ಹೇಳಿದೆ, ಶಕ್ತಿಕ್ರಿಯೆ ಮಾಡಿದಾಗ 7ನೇ ದಿನದಷ್ಟರಲ್ಲಿ ಹೇಳ್ತಾರೆ, ಬೆಳಗ್ಗೆಯಿಂದ ಮಧ್ಯಾಹ್ನದಷ್ಟರಲ್ಲಿ ನಾನು ಸುಸ್ತಾಗಿ ಹೋಗ್ತಾ ಇದ್ದೆ. ಇವತ್ತು ರಾತ್ರಿ 10 ಗಂಟೆ ಆದರೂ ನಾನು ಅದೇ ಕೆಲಸವನ್ನು ಅಷ್ಟೇ ಹುಮ್ಮಸ್ಸಿನಿಂದ ಬೆಳಗ್ಗೆ ಶುರು ಮಾಡಿದರೆ ರಾತ್ರಿ 10 ಗಂಟೆ ಅದೇ ಹುಮ್ಮಸ್ಸಿನಲ್ಲಿ ಇರ್ತೀನಿ ಅಂತ. ಅಂದರೆ ಅವರ ಎನರ್ಜಿ ಹೆಚ್ಚಾಗೋ ಕಾರಣಕ್ಕಾಗಿ ಅದಾಗಿದ್ದು. ಅದನ್ನು ನಿಮ್ಮ ಸೈಂಟಿಫಿಕ್ಕಾಗಿ ಹೇಳೋದಿದ್ದರೆ, ನಿಮ್ಮ ಉಸಿರಾಟಕ್ಕೆ ಕ್ಯೂಬಿಕ್ ಸೆಂಟಿಮೀಟ್ರ್ ಅಂತ ಅಳತೆ ಮಾಡ್ತಾರೆ. ನೀವು ಉಸಿರು ತಗೊಳ್ಳುವ ಬಿಡುವ ಪ್ರಕ್ರಿಯೆಗೆ ಅಳತೆ ಮಾಡಲಿಕ್ಕೆ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರೀತಾರೆ. ಯೋಗಿಗಳು ಹೇಳುವಂಥದ್ದು, ಒಮ್ಮೆ ಸಾಮಾನ್ಯ ಮನುಷ್ಯ ಉಸಿರು ತಗೊಂಡ್ರೆ 500ರಿಂದ 700 ಕ್ಯೂಬಿಕ್ ಸೆಂಟಿಮೀಟ್ರ್ ಉಸಿರು ತಗೊಳ್ತಾನೆ. ಒಬ್ಬ ಆರೋಗ್ಯವಂತ ಅಂದರೆ 1000 ಕ್ಯೂಬಿಕ್ ಸೆಂಟಿಮೀಟ್ರ್ವರೆಗೆ ಉಸಿರು ತಗೊಳ್ತಾನೆ. ಅದೇ ಯಾರು ರೆಗ್ಯುಲರ್ ಪ್ರಾಣಾಯಾಮವನ್ನು ಮಾಡ್ತಾನೆ ಅವನು 2500ದಿಂದ 3000ವರೆಗೆ ಕ್ಯೂಬಿಕ್ ಸೆಂಟಿಮೀಟ್ರಷ್ಟು ಉಸಿರು ತಗೊಳ್ತಾನೆ. ಅರ್ಥಾತ್ ನಿಮ್ಮ ಪ್ರತಿ ಸೆಲ್ಸ್ಗಳಿಗೂ ಆಕ್ಸಿಜನ್ ಪೂರೈಕೆ ಚೆನ್ನಾಗಾಗ್ತದೆ. ಅರ್ಥಾತ್ ನಿಮ್ಮ ಎನರ್ಜಿ ಕೂಡ, ನಿಮ್ಮ ಪ್ರಾಣಶಕ್ತಿ ಕೂಡ ಅಷ್ಟು ಹೆಚ್ಚಾಗ್ತದೆ. 2500ದಿಂದ 3000 ಕ್ಯೂಬಿಕ್ ಸೆಂಟಿಮೀಟರ್ ಅಷ್ಟು ಎನರ್ಜಿ ಕೂಡ ಹೆಚ್ಚಾಗ್ತದೆ ಅಂತ. ಸೊ ಇವೆಲ್ಲ ಇದು ಸೈನ್ಸ್ ಹೇಳೋದು. ಹೌದು. ಇದನ್ನು ಸ್ಪಿರಿಚುಯಾಲಿಟಿ ಕೂಡ ಪ್ರಾಣಾಯಾಮದ ಲೆನ್ಸ್ ಮೂಲಕ ಅದನ್ನು ನೋಡಿದೆ, ಅನುಭವಿಸಿದೆ. ಅಲ್ಲ, ಅನುಭವಿಸಬಹುದು, ನೀವು ಕೂಡ ಅನುಭವಿಸಬಹುದು ಅಂತ. ಸೊ ಅನುಲೋಮ ವಿಲೋಮ ಅದು ಮತ್ತೆ 5 into 10 5 ಕೌಂಟ್ಸ್ ಇನ್ಹಲೇಷನ್, 10 ಕೌಂಟ್ಸ್ ಎಕ್ಸಲೇಷನ್. ಅದೊಂದು 5 ಸುತ್ತು, 5ರಿಂದ 10 ಸುತ್ತುವರೆಗೆ ಮಾಡಬಹುದು. ಖಾಲಿ ಹೊಟ್ಟೆನಲ್ಲಿ ಮಾಡೋದು ಒಳ್ಳೆಯದು. ಹಾಗಾಗಿ ಪ್ರಾಣಾಯಾಮಗಳೆಲ್ಲವೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಯಾಕೆ? ಖಾಲಿ ಹೊಟ್ಟೆ ಇಲ್ಲದೆ ಇದ್ದಾಗ ನೀವು ಅಷ್ಟು ಸುಲಭವಾಗಿ, ಹೊಟ್ಟೆ ಭಾರ ಇದ್ದಾಗ ದೀರ್ಘವಾಗಿ ಉಸಿರಾಡಕ್ಕೆ ಆಗಲ್ಲ, ನೀವೇ ಗಮನಿಸಿದ ಹಾಗೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಮೊದಲು ನೋಡಿ, ಪ್ರಾಣಾಯಾಮದ ಇನ್ನೊಂದು ಸಂಗತಿ ಏನು ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ, ನೀವು 1 ಗಂಟೆ ಪ್ರಾಣಾಯಾಮ ಮಾಡಿದ್ರೆ 23 ಗಂಟೆ ಪ್ರಾಣಾಯಾಮ ಆಗೋ ಹಾಗೆ ಆಗ್ತದೆ. ಅರ್ಥಾತ್ ನೀವು ಲಯಬದ್ಧವಾಗಿ ನೀವು ಪ್ರಯತ್ನದಿಂದ ಪ್ರಾಣಾಯಾಮ ಅಭ್ಯಾಸ ಮಾಡ್ತೀರಿ. ಒಂದಷ್ಟು 6 ತಿಂಗಳ ನಿರಂತರ ಪ್ರಾಣಾಯಾಮ ಮಾಡಿದಾಗ, ಮತ್ತು ನಂತರವೂ ಮುಂದುವರಿಸಬೇಕು, ಆದರೆ 6 ತಿಂಗಳು ಮಾಡಿದ ಮೇಲೆ ನಾಡಿ ಶುದ್ಧಿ ಆಗ್ತದೆ. ಅಲ್ಲಿಂದ ನಿಮ್ಮ ಉಸಿರಾಟ ಅರ್ಥಾತ್ ಪ್ರಾಣಾಯಾಮ ತನಗೆ ತಾನೇ ಆಗ್ತಾ ಹೋಗ್ತದೆ. ಹಾಗಾಗಿ ನಾನು ಹೇಳ್ತೀನಿ, 1 ಗಂಟೆ ಧ್ಯಾನ ಯಾಕೆ ಮಾಡಬೇಕು ಅಂದರೆ 23 ಗಂಟೆ ಮನಸ್ಸು ಧ್ಯಾನದಲ್ಲಿ ಇರ್ಲಿಕ್ಕೆ ಮಾಡಬೇಕು ಅಂತ. ಪ್ರಾಣಾಯಾಮ 1 ಗಂಟೆ ಯಾಕೆ ಮಾಡಬೇಕು ಅಂದರೆ 23 ಗಂಟೆ ಪ್ರಾಣಾಯಾಮ ಆಗಬೇಕು, ಅದಕ್ಕೆ 1 ಗಂಟೆ ಮಾಡಬೇಕು.